ನಮಸ್ತೆ ಜಯರಾಮಕೃಷ್ಣ. ನಾನು ದೇವರಾಜ್ ಅಂತ. ನಮಸ್ತೆ ಜಯರಾಮಕೃಷ್ಣ. ನಾನು ದೇವರಾಜ್ ಅಂತ ಹೇಳಿ ಸಂಸ್ಥೆಯ ಸಂಸ್ಥಾಪಕರು. ನಮ್ಮ ರಾಮಕೃಷ್ಣ ವಿದ್ಯಾಲಯ ಈ ಸೊರಬರೂರು ಸಾಗರದಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆ 2007-8ರಲ್ಲಿ ಆರಂಭ ಆಗಿರ್ತಕ್ಕಂಥ ಸಂಸ್ಥೆ. ಸೊ 1ರಿಂದ 5ನೇ ತರಗತಿ ತನಕ ಪರ್ಮಿಷನ್ ಇದೆ, 6ರಿಂದ 7ಕ್ಕೆ ಪರ್ಮಿಷನ್ ಇದೆ, 8ರಿಂದ 10ಕ್ಕೆ ಪರ್ಮಿಷನ್ ತೆಗೆದುಕೊಂಡು ಆರಂಭದಿಂದ 2024-25 ಸಾಲಿನವರೆಗೂ ಕೂಡ ಮಾನ್ಯತೆ ನವೀಕರಣವನ್ನು ಹೊಂದಿದೆ. ಎರಡನೇದಾಗಿ ನಮ್ಮ ಶಾಲಾ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ 1994ರಲ್ಲಿ ಕಟ್ಟಡದ ಲೈಸೆನ್ಸ್ ಇದೆ, 2006ರಲ್ಲಿ ಕಟ್ಟಡಕ್ಕೊಂದು ಲೈಸೆನ್ಸ್ ಇದೆ. ಸೊ ಆನಂತರದಲ್ಲಿ ಭವ್ಯವಾಗಿರ್ತಕ್ಕಂಥ ಕಟ್ಟಡ ಎಲ್ಲರೂ ಕೂಡ ನೋಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಈ ಸಂಸ್ಥೆ ಯಾವ ಥರ ಇದೆ, ಕಟ್ಟಡಗಳು ಯಾವ ಥರ ಇದೆ ಅಂತ ಗೊತ್ತಿದೆ. ಮೇಲೆ ಈ ಕಟ್ಟಡ ಭದ್ರವಾಗಿದೆಯಲ್ಲ ಅನ್ನೋದ್ರ ಬಗ್ಗೆ ನಮಗೆ ನಾವು ಶೈಕ್ಷಣಿಕ ಇಲಾಖೆ ಪ್ರಕಾರ ನಾವು ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ಗೆ ಫೀಸ್ ಕಟ್ಟಿಬಿಟ್ಟು 5,000 ರೂಪಾಯಿ ಫೀಸ್ ಕಟ್ಟಿ NABL ಲ್ಯಾಬಿಂದ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ಮೇಲ್ಗಡೆಗೆ ಯಾರು ಕಾರ್ಯಪಾಲಕ ಇಂಜಿನಿಯರು, ಲೋಕೋಪಯೋಗಿ ಇಲಾಖೆಯವರು, PWD ಅವರು ಆರ್ಡ್ರ್ ಕೊಡ್ತಾರೆ. ಸೊ ಯಾವಾಗ 15/5/2024ರಲ್ಲಿ ಅಂದರೆ 1 ವರ್ಷಕ್ಕೋಸ್ಕರ ನಾವು ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಕಟ್ಟಡ ಸುರಕ್ಷತೆ ಬಗ್ಗೆ ಪರಿಶೀಲನೆ ಕಟ್ಟಡವು ನೆಲ ಮತ್ತು ಮೊದಲನೇ ಮಹಡಿ 2ನೇ ಮಹಡಿ ಹೊಂದಿದ್ದು ಹಾಗೂ ಕೆಳ ಕೊಠಡಿಗಳು ಸಿಮೆಂಟ್ ಶೀಟ್ ಚಾವಣಿ ಹೊಂದಿದ್ದು ಕಟ್ಟಡವನ್ನು ಭೌತಿಕ ಪರಿಶೀಲಿಸಲಾಗಿ ಶಾಲಾ ಕಟ್ಟಡ ಸುಸ್ಥಿತಿಯಲ್ಲಿರುತ್ತದೆ ಅನ್ನೋದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ ರಿಪೋರ್ಟ್ ಮೇರೆಗೆ 2024-25 ಸಾಲ ತನಕ ನಮ್ಮದು ನಮ್ಮ ಮಾನ್ಯತೆ ನವೀಕರಣ ಆಗಿದೆ. ಅದು ಕೂಡ ಇದೇ ರೀತಿಯಲ್ಲಿ ಹಿಂದೆ ಪಕ್ಕದಲ್ಲಿರ್ತಕ್ಕಂಥ 2 ಜನ ಸುಮ್ಮನೆ ಅರ್ಜಿಗಳನ್ನು ಬರೆದು ಸುಳ್ಳು ದಾಖಲೆಗಳನ್ನು ಮುಖರ್ಜಿಗಳನ್ನು ಬರೆದು ಈ ಶಾಲೆ ಜಾಗನೇ ಇಲ್ಲ, ಶಾಲೆ ಬಿಲ್ಡಿಂಗೇ ಇಲ್ಲ, ಶಾಲೆ ಮೊದಲೆಲ್ಲ ನಡೀತಿತ್ತು ಈಗೆಲ್ಲ ನಡೀತಿದೆ, ಆಮೇಲೆ ಹೊಳೆ ಇದೆ, ಶಾಲೆ ಕಟ್ಟಡ ಬೀಳ್ತಾ ಇದೆ ಅನ್ನೋ ದುರುದ್ದೇಶಕ್ಕೋಸ್ಕರವಾಗಿ ಮೇಲಿಂದ ಮೇಲೆ ಅರ್ಜಿಯನ್ನು ಬರೆದು ಕೊನೆಗೆ BO ಅವರು DDP ಅವರು ಕಳೆದ ವರ್ಷ ಈಗ ಅಡ್ಮಿಷನ್ ತೆಗೆದುಕೊಡಿ ಅಂತ ಹೇಳಿದರು. ಆ ಮೇರೆಗೆ ಹೈಕೋರ್ಟಿಗೆ ಅಪ್ಲೈ ಮಾಡಿದ್ವಿ. ಹೈಕೋರ್ಟ್ ಏನು ಮಾಡ್ತು ಅಂತಂದರೆ ಈ DDP BO ಅವರು ನೀಡಿರ್ತಕ್ಕಂತಹ ನೋಟಿಸ್ಗಳನ್ನು ಕ್ರ್ಯಾಶ್, ಸೊ liable to be crashed accordingly crashed consequently the notice issued by respondent number 5 and the BO DDP based on the next case is also hereby crashed. ಎಲ್ಲ ನೋಟ್ಸ್ಗಳನ್ನು ಕ್ರ್ಯಾಶ್ ಮಾಡಿ DPIಗೆ ಆರ್ಡರ್ ಮಾಡ್ತು. DPI ಅಂದರೆ ಬ್ಯಾಂಗ್ಳೂರ್ ಕಮಿಷನ್ ಆಫ್ DPIಗೆ ಆರ್ಡರ್ ಮಾಡ್ತು. ಶೆಲ್ ಪಾಸ್ ದಿ ಆರ್ಡರ್ಸ್ ಬೇರಿಂಗ್ ಇನ್ ದಿ ಮೈಂಡ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆಫ್ ದಿ ಪೆಟಿಷನರ್ ಆರ್ ಟ್ರಸ್ಟ್ ಅಂತ ಟ್ರಸ್ಟಿನ ಮಕ್ಕಳ ಹಿತಕ್ಕೋಸ್ಕರವಾಗಿ ನೀವು DPI ಅವರು BO ಇಂದ DDP ಇಂದ ಮತ್ತು ಟ್ರಸ್ಟಿಂದ ಹೇಳಿಕೆಯನ್ನು ತೆಗೆದುಕೊಂಡು ಮಕ್ಕಳ ಹಿತದೃಷ್ಟಿಗೋಸ್ಕರವಾಗಿ ಅವರಿಗೆ ತೊಂದರೆ ಮಾಡಬಾರ್ದು ಹಾಗೆ ಅಂತೇಳಿ ಆರ್ಡರ್. ಆ ನಂತರದಲ್ಲಿ ಇವರು ಪಕ್ಕದಲ್ಲಿರ್ತಕ್ಕಂಥವ್ರು ಯೋಗೇಂದ್ರ ಮತ್ತು ರಾಘವೇಂದ್ರ ಅಂತ 2 ಜನ ದೊಡ್ಡ ಕಿರಾತಕರು ಅಂತ ನಾವು ಕರಿತೀವಿ. ಯಾಕೆಂದರೆ ವಿದ್ಯಾಸಂಸ್ಥೆಗೆ ಸಾಮಾನ್ಯವಾಗಿ ಯಾರೂ ಪ್ರಜ್ಞಾವಂತರು ತೊಂದರೆ ಮಾಡೋದಿಲ್ಲ. ಅದರಲ್ಲಿ ಅವರ ಏನೋ ಒಂದು ಸ್ವಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನೋ ನಮ್ಮ ಕೈಯಿಂದ ಏನೋ ಆಗಲಿಲ್ಲ ಹಾಗೆ ಅಂತಕ್ಕಂಥ ಒಂದು ದ್ವೇಷದಿಂದ ಶಾಲೆ ಅಭಿವೃದ್ಧಿ ಆಗ್ತಿದೆ, ದಿನೇ ದಿನ ಅಭಿವೃದ್ಧಿ ಆಗ್ತಿದೆ, ಅವ್ರದ್ದು ಅಂಗಡಿ ಪಂಗಡೆಲ್ಲ ಇತ್ತು ಅವೆಲ್ಲ ಅವ್ರನ್ನ ಮುಚ್ಕೊಡೋದು, ಹಾಗಾಗಿ ನಮ್ಮದೆಲ್ಲ ವ್ಯತ್ಯಾಸ ಆಗ್ತಿದೆ, ಶಾಲೆ ಬೆಳೀತಿದೆ ಅಂತಕ್ಕಂಥ ದುರುದ್ದೇಶವಾಗಿ ಹಗಲೆಲ್ಲ BOಗೆ ಲೆಟರ್ ಬರೆಯೋದು, DDP ಲೆಟರ್ ಬರೆಯೋದು, ಕಮಿಷನರ್ ಬರೆಯೋದು, ಮಕ್ಕಳ ಹಕ್ಕು ಲೆಟರ್ ಬರೆಯೋದು, ಆಮೇಲೆ ನಗರಸಭೆ ಲೆಟರ್ ಬರೆಯೋದು, ಲೋಕಾಯುಕ್ತ ಲೆಟರ್ ಬರೆಯೋದು, ಎಲ್ಲ ಮಾಡಿ ತೊಂದರೆ ಕೊಟ್ಟು ಕೊನೆಗೆ DDP ಅವರು ಏನು ನೋಟಿಸ್ ಕೊಟ್ಟು ಆ ನೋಟಿಸನ್ನು ನಂತರ ಕೋರ್ಟ್ ಆರ್ಡರ್ ಮೇರೆಗೆ ಅವರು ಮತ್ತೆ ವಾಪಸ್ ತಗೊಂಡವರು. ಇಲ್ಲಿದೆ, ಇದು ವಾಪಸ್ ಕೊಡ್ತಕ್ಕಂಥ ಒಂದು ಇದೆ, ಏನು ಇಲ್ಲಿ ನೋಡಿರಿ, ಈ ಲೆಟ್ರು ನೋಟಿಸನ್ನು ಇಶ್ಯೂ ಮಾಡಿದೆ. ಇಶ್ಯೂ ಮಾಡಿರ್ತಕ್ಕಂಥ ಈ ನೋಟಿಸ್ಗಳನ್ನೆಲ್ಲ ಪೂರ್ತಿ ಎಲ್ಲ ಇದು ಏನು 19/24 ಹೋದ ವರ್ಷ ಅಂದು ಈ ಕಚೇರಿಯಿಂದ ನೀಡಿದ ತಿಳುವಳಿಕೆ ನೋಟಿಸ್ ಈ ಮೂಲಕ ಹಿಂಪಡೆಯಲಾಗಿದೆ. DDPಗೆ ನೋಟಿಸ್ ಕೊಟ್ಟು ನೋಟಿಸನ್ನು ಹಿಂಪಡೆದಾಗಿದೆ. ಹಾಗಾಗಿ ಈ ವರ್ಷವೂ ಕೂಡ ಇವರ ಒತ್ತಡಕ್ಕೋಸ್ಕರವಾಗಿ ಸೊ ಸದ್ಯ ಪರಿಸ್ಥಿತಿಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸು ಸುಮ್ಮನೆ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ನಾವು ಮತ್ತೆ ಯಾಕೆ ಕೊಟ್ಟರೆ ಕೋರ್ಟ್ ಆರ್ಡರ್ ಇದೆಯಲ್ಲ ಅಂತ ಹೇಳಿದ ತಕ್ಷಣ ಇಲ್ಲ ಮರ್ರ ಬಂದು ನಮಗೆ ತಲೆ ತಿಂತಾನವನು ಇಲ್ಲದೆ ಸುಳ್ಳೆಲ್ಲ ಹೇಳ್ತಾರೆ ಮಾಡ್ತಾರೆ ಹಾಗೆ ಅಂದರೆ ನಾವು ಅವ್ರು ಹೇಳಿದ್ವಿ, ಸರ್ ನೀವು ಬನ್ನಿ, ನೀವು ಸ್ಕೂಲಿಗೆ ಬನ್ನಿ, ನೋಡಿ ವಾತಾವರಣ ಎಲ್ಲ ನೋಡಿ ಆದಮೇಲೆ ನೀವು ಕ್ರಮ ಕೈಗೊಳ್ಳಿ. ಸುಮ್ಮನೆ ಅವ್ರು ಏನೋ ಇದು ಮಾಡ್ತಾ ಇರ್ತೀನಿ ಇದ್ರ ಕೊಡಿ. ಯಾಕೆಂದರೆ 1000 ಜನ ಪೇರೆಂಟ್ಸ್ಗಳಿದ್ದಾರೆ,
ಎಲ್ಲ ಪೇರೆಂಟ್ಸ್ಗಳು ಕೂಡ ಎಜುಕೇಟೆಡ್ ಇದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಅವರೆಲ್ಲರೂ ಕೂಡ ಸುಮ್ಮನೆ ಶಾಲೆಗೆ ಸೇರ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಪ್ರತಿಯೊಂದು ನೋಡಿ ನಮ್ಮ ಶಿಸ್ತು, ಸಂಸ್ಕೃತಿ ಮತ್ತು ಶಾಲೆಯ ಸುಮಾರು 16 ವರ್ಷಗಳಿಂದ ನಿರಂತರವಾಗಿ SSLC 100% ಕೊಡಿ. ಅದಕ್ಕಿಂತ ಹೆಚ್ಚಾಗಿ ಸಾಗರ ತಾಲೂಕು ಇತಿಹಾಸದಲ್ಲಿ 2 ಜನ ವಿದ್ಯಾರ್ಥಿಗಳು ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ತೊಗೊಂಡು 625 ತೊಗೊಂಡ್ಕೊಂಡು. ಸೊ ಇದನ್ನೆಲ್ಲ ನೋಡಿ ಶಾಲೆ ತುಂಬ ಚೆನ್ನಾಗಿದೆ, ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಏನೂ ಸಮಸ್ಯೆ ಇಲ್ಲ ಅಂತ ಪೇರೆಂಟ್ಸ್ಗಳು ತಂಡೋಪ ಬಂದು ಎಲ್ಲ ಕಡೆಯಿಂದ ಬಂದು ನಮ್ಮ ಶಾಲೆಗೆ ಸೇರಿಸಿದ್ದಾರೆ. ಅದಕ್ಕೆ ತಕ್ಕಾಗಿ ಎಜುಕೇಷನ್ನು, ಶಿಸ್ತು ವಗೈರೆಗಳನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಈ ಸಲನೂ ಕೂಡ ಈಗ ಮತ್ತೆ ಕೋರ್ಟಲ್ಲಿ ಆರ್ಡರ್ ಆಗಿದೆ. ಅವ್ರ ನೋಟಿಸ್ ಮತ್ತೆ ವಾಪಸ್ ಅವ್ರಿಗೆ ಕ್ರ್ಯಾಶ್ ಮಾಡಿ ವಾಪಸ್ ತೆಗೆದುಕೊಳ್ಳೋ ಸ್ಥಿತಿ ಆಗ್ತದೆ. ಆಮೇಲೆ ಈ ವರ್ಷವೂ ಕೂಡ ಕಟ್ಟಡದ ಸುರಕ್ಷತೆ ಬಗ್ಗೆ NABL ಹುಬ್ಬಳ್ಳಿಯಿಂದ ಕರೆಸಿ NABL ಲ್ಯಾಬಿಂದ ಕರೆಸಿ ರಿಬೌಂಡ್ ಟೆಸ್ಟ್ ಮಾಡಿಸಿ ಕಟ್ಟಡ ಭದ್ರವಾಗಿದೆ ಅಂತೇಳಿ ಅದು ಆಧಾರವಾಗಿ ಇಟ್ಕೊಂಡು PWD ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಭದ್ರವಾಗಿದೆ ಹಾಗಾಗಿ ನಮಗೆ ಬಿಲ್ಡಿಂಗ್ ಸೇಫ್ಟಿ ಇದೆ, ಫೈರ್ ಸೇಫ್ಟಿ ಇದೆ, ಆಮೇಲೆ ಮಕ್ಕಳಿಗೆ ಯೋಗ್ಯವಾಗಿರ್ತಕ್ಕಂತಹ ಕಟ್ಟಡ ಪ್ರತಿಯೊಂದು ಇದೆ. ತಾವೆಲ್ಲರೂ ಕೂಡ ಮೀಡಿಯಾದಲ್ಲೂ ಕೂಡ ನಮ್ಮ ತರಗತಿಗಳನ್ನು ಶಾಲೆಗಳೆಲ್ಲ ನೋಡಿದ್ದೀನಿ. ಹಾಗಾಗಿ ನೀವೇ ಎಲ್ಲ ಮೀಡಿಯಾದವರೇ ನೋಡಿರೋದ್ರಿಂದ, ಡಿಪಾರ್ಟ್ಮೆಂಟಲ್ಲೂ ನೋಡಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಶಾಲೆ ಚೆನ್ನಾಗಿದೆ. ಯಾವುದೇ ಎಲ್ಲೂ ಕೂಡ ಸಮಸ್ಯೆ ಇಲ್ಲ. NABL ಟೆಸ್ಟ್ ಮಾಡಿದ್ರಿಂದ ಏನೇನೂ ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಕಟ್ಟಡದ ಬಗ್ಗೆ ಏನೂ ಯಾವುದೇ ಸಮಸ್ಯೆಗಳಿಲ್ಲ. ಹಾಗಾಗಿ ಶಾಲೆ ಪೋಷಕರು ಯೋಚನೆ ಮಾಡಿ ನಮ್ಮ ಶಾಲೆ ಸೇರಿಸಿದ್ದಾರೆ. ಅವ್ರಿಗೆ ಗೊತ್ತಿದೆ ಸುಮಾರು 18-20 ವರ್ಷದಿಂದ ಶಾಲೆ ಲಕ್ಷಾಂತರ ಜನ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದೆ. ಲಕ್ಷಾಂತರ ಮಕ್ಕಳು ಕೂಡ ಇಲ್ಲಿ ತನಕ ಯಾವ ಥರ ತೊಂದರೆ ಆಗಿಲ್ಲ. ಎಲ್ಲ ಮಕ್ಕಳು ಕೂಡ ಇವತ್ತು ಯೋಗ್ಯವಾದ ಜೀವನವನ್ನು ಮಾಡ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನಮ್ಮ ಮಕ್ಕಳುಗಳಾಗಿದ್ದಾರೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಪೇರೆಂಟ್ಸಿಗೆ ಭರವಸೆ ಇರೋದ್ರಿಂದ ಮೇಲಾಗಿ ಈ ಥರ ನೋಟ್ಸ್ ಕೊಟ್ಟರೂ ಕೂಡ ಯಾವ ಪೋಷಕರು ಕೂಡ ಇದುವರೆಗೆ ನಮಗೊಂದು ಮಾತನ್ನು ಕೇಳಿಲ್ಲ. ಸರ್ ಏನು ಸರ್ ಹೇಗೆ ಸರ್ ಅಂತ ಕೇಳಿ ಅವ್ರಿಗೆ ಒಂದು ಭರವಸೆ ಇದೆ. ರಾಮಕೃಷ್ಣ ಶಾಲೆ ಎಂದಿದ್ರೂ ಕೂಡ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ಅಂತಕ್ಕಂಥ ಬಲವಾದ ನಂಬಿಕೆ ಬಂದಿದ್ದರಿಂದ ನಾವು ಅದನ್ನು ಪೋಷಕರ ಒಂದು ಬೆಂಬಲದಿಂದ, ಅವರ ಸಹಕಾರದಿಂದ, ಅವರ ಅಭಿಮಾನದಿಂದ ಅದು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದರಿಂದ ಯಾವುದೇ ಥರ ಸಮಸ್ಯೆ ಇಲ್ಲದಕ್ಕೆ ನಡೆಸ್ಕೊಂಡು ಹೋಗ್ತಿದ್ದೀವಿ. ಹಾಗಾಗಿ ಯಾವುದೇ ಪೋಷಕರು ಈ ಬಗ್ಗೆ ಶಾಲೆ ಬಗ್ಗೆ ಯಾವ ಥರದ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಂದಿನಂತೆ ಶಾಲೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾವತ್ತೂ ನಡ್ಕೊಂಡು ಹೋಗ್ತದೆ. ಯಾರು ಬಂದು ಮಕ್ಕಳ ಹಕ್ಕು ಯಾರಾದರೂ ಬಂದರೆ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಲೂ ಕೇಳ್ಕೊಂಡೋಗಿ ಮಕ್ಕಳ ಹಕ್ಕು ಆಗಿದ್ರು. ಹಾಗಾಗಿ ಎಲ್ಲೂ ಕೂಡ ಯಾವುದೇ ಥರದಲ್ಲಿ ಸಮಸ್ಯೆಗಳಿಲ್ಲ ಅಂತೇಳಿ ಹೇಳ್ತಾ, ಆಮೇಲೆ ಕಟ್ಟಡದ ಬಗ್ಗೆ DC ಆರ್ಡರ್ ಮಾಡಿಸಿದ್ರು. ಆ ಆರ್ಡ್ರನ್ನು ನಮ್ಮ ಹೈಕೋರ್ಟು ಸ್ಟೇ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಶಾಲೆ ಕಟ್ಟಡಗಳ ಇತ್ಯಾದಿಗಳನ್ನು ಮುಟ್ಟಬಾರ್ದು ಅಂತಲೂ ಕೂಡ ಆರ್ಡರ್ ಮಾಡಿ. ಹಾಗಾಗಿ ಶಾಲೆ ಬಂದೋಬಸ್ತಾಗಿದೆ, ಕಟ್ಟಡಗಳು ಯೋಗ್ಯವಾಗಿದ್ದಾವೆ, ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ, ಆಮೇಲೆ ಹೈಲಿ ಟ್ರೈನ್ ಟೀಚರ್ಸ್ ಎಲ್ಲ MA B.Ed, MSc B.Ed, BA B.Ed, BSc B.Ed ಆಗಿರ್ತಕ್ಕಂಥ ಟೀಚರ್ಸ್ಗಳೇ ನಮ್ಮಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು 18 ವರ್ಷಗಳಿಂದ ಕೂಡ ಟೀಚರ್ಸ್ಗಳು ಇವತ್ತು ನಮ್ಮಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾ ಹೋಗ್ತಿದ್ದಾರೆ. ಯಾರ್ದು ಕೂಡ ಸಮಸ್ಯೆ ಇಲ್ಲ, ಯಾವ ಪೋಷಕರದ್ದು ಕೂಡ ಇರ್ತಕ್ಕಂಥ ಸಮಸ್ಯೆ ಇಲ್ಲ. ಹಾಗಾಗಿ ನಾವು ಎಂದಿನಂತೆ ಶಾಲೆ ನಿರಂತರ ನಡೆಸ್ಕೊಂಡು ಹೋಗ್ತೀವಿ, ಏನೂ ಸಮಸ್ಯೆ ಇಲ್ಲ. ಈ 1000 ಜನದ ಮುಂದೆ ಈ 2 ಜನ ಕಿರಾತಕರ ಕೆಲಸ ಇಲ್ಲೂ ನಡೆಯಲಾರದು. ಅವರು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ಅಂತ ಹೇಳ್ತಾ, ಎಲ್ಲ ಪೋಷಕರ ಸಾರ್ವಜನಿಕರ ಸಹಕಾರ ಶಾಲೆ ಮೇಲೆ ಸದಾ ಇರಲಿ. ಇನ್ನೂ ಹೆಚ್ಚಿನ ಪ್ರಮಾಣದ ಶಿಕ್ಷಣ ಕೊಡಲಿಕ್ಕೆ ಎಲ್ಲ ಕೂಡ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ, ಮೀಡಿಯಾದವರು ಕೂಡ ಒಳ್ಳೆ ಥರದಲ್ಲಿ ನಮ್ಮ ಜೊತೆಗೆ ಇಟ್ಕೊಂಡು ನಮ್ಮ ಶಾಲೆಯ ಕ್ವಾಲಿಟಿಯನ್ನು, ಗುಣಾತ್ಮಕ ಶಿಕ್ಷಣ ಎತ್ತಿದ್ದೀರಿ. ಇನ್ನೂ ಹೆಚ್ಚಿನ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸಿದೆ. ನಮಸ್ತೆ, ಜ್ಞಾನಕೃಷ್ಣ.